ಕಾಂಗ್ರೆಸ್. ಯಾವ ಕಾಂಗ್ರೆಸ್ ಬಗ್ಗೆ ಕೇಳ್ತಿದ್ರಿ? ಏವೋ ಹುಯಂ ಕಟ್ಟಿದ ಕಾಂಗ್ರೆಸ್ ಬಗ್ಗೆ ಕೇಳ್ತಾ ಇದ್ದೀರೋ? ಕಾಂಗ್ರೆಸ್ಸು ಕೂಡ ಆಗಾಗ ಪರಿವರ್ತನೆ ಆಗ್ತಾ ಬಂದಿದೆ. ಕರ್ನಾಟಕ ಕಾಂಗ್ರೆಸ್. ಹರಿಹರರ ಕರ್ನೆ ಕಾಪಾಡಲಿಕ್ಕೂ ಸಾಧ್ಯ ಇಲ್ವೇನಪ್ಪ. ಪ್ರಿಯಾಂಕ್ ಖರ್ಗೆ. ದೇವರೇ ಬಲ್ಲ. ಡಿ ಕೆ ಶಿವಕುಮಾರ್. ಡೈನಾಮಿಕ್ ಇದ್ದಾರೆ. ಸಿದ್ದರಾಮಯ್ಯ ಒಂದು ರೀತಿ ಅವ್ರ ಸ್ಟೈಲ್ ಇಷ್ಟ ಆಗುತ್ತೆ. ಮೋದಿ ನಂತರ ಬಿಜೆಪಿಯ ದೊಡ್ಡ ಫೇಸ್ ಯಾರು? ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿದೆ. ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿರಬೇಕಾದ್ರೆ ಅಟಲ್ಜಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಮೋದಿ ಉತ್ತರ ಆದರು. ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಸಂಘಟನೆನೇ ಉತ್ತರ ಕೊಡುತ್ತೆ. ರಾಹುಲ್ ಗಾಂಧಿ. ರಾಹುಲ್ರಿಗೆ ಇನ್ಯಾರೂ ಸಾಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಹುಲೇ. ನಿಮ್ಮ ಪ್ರಕಾರ ವಿರೋಧ ಪಕ್ಷದವರು ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡುವಂತಹ ಮೋದಿಜಿಯವರ ಒಂದು ಗುಣ? ಸೀಕ್ರೆಟ್ ಆಗಿ ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. 12 ವರ್ಷದಲ್ಲಿ ಇದ್ರೆ ಮೋದಿ ತರ ಇರಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್. ಸೊ ಅದಕ್ಕೆ ಒನ್ ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಮೋದಿ ಸರ್ಕಾರದ ಅತಿ ದೊಡ್ಡ ಸಾಧನೆ? ತುಂಬ ಸಾಧನೆಗಳಿರೋದ್ರಿಂದ ನನಗೆ ಯಾವುದೋ ಒಂದು ಅತಿ ದೊಡ್ಡ ಸಾಧನೆ ಅಂತ ಹೇಗೆ ಹೇಳಲಿ ನಿಮಗೆ? ಎಲ್ಲವೂ ಸಾಧನೆಗಳೇ. ಇದು ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನ್ನುವಂಥದ್ದನ್ನು ಮೋದಿಜಿ ಮಾಡಿ ತೋರಿಸಿರುವಂಥದ್ದು. ಪ್ರೊಜೈಲ್ 5 ಎಕಾನಮಿಯಿಂದ 4th ಲಾರ್ಜೆಸ್ಟ್ ಎಕಾನಮಿ ಕಡೆಗೆ ತಗೊಂಡೋಗಿರೋದು. ಕಳೆದ 12 ವರ್ಷಗಳಲ್ಲಿ ಮೋದಿಜಿ ಅಧಿಕಾರದಲ್ಲಿ ನಿಮಗೆ ಬಹಳ ಹೆಮ್ಮೆ ತಂದಂತಹ ಕ್ಷಣ? ಅವ್ರು ಪ್ರಧಾನಮಂತ್ರಿ ಆಗಿರೋದೇ ನಮಗೊಂದು ಹೆಮ್ಮೆ. ನಿಮ್ಮ ಪ್ರಕಾರ ಮೋದಿಜಿಯವರ ಯಾವ ಗುಣವನ್ನು ವಿರೋಧ ಪಕ್ಷದವರು ಭಯಪಡ್ತಾರೆ? ಅವರು ಎಲ್ಲವನ್ನೂ ಆವರಿಸ್ಕೊಂಡ್ಬಿಡ್ತಾರಲ್ಲ, ಅವರೆಲ್ಲರನ್ನೂ ಸಮೂಹಗೊಳಿಸ್ತಾರಲ್ಲ, ಹಾಗಾಗಿ ಅವರಿಗೆ ಸ್ಪೇಸೇ ಸಿಗಲ್ಲ. ನಿಮ್ಮ ಪ್ರಕಾರ ವಿರೋಧ ಪಕ್ಷದವರು ಸೀಕ್ರೆಟ್ ಆಗಿ ಅಡ್ಮೈರ್ ಮಾಡುವಂತಹ ಮೋದಿಜಿಯವರ ಒಂದು ಗುಣ? ಸೀಕ್ರೆಟ್ ಆಗಿ ಎಲ್ಲರೂ ಅವ್ರನ್ನ ಪ್ರೀತಿಸ್ತಾರೆ. 12 ವರ್ಷದಲ್ಲಿ ಇದ್ರೆ ಮೋದಿ ತರ ಇರಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. 12 ವರ್ಷದಲ್ಲಿ ಇದು ಮೋದಿಜಿಯವರ ಕಡೆಯಿಂದ ಆಗಬಾರ್ದಿತ್ತು ಅಂತ ಅನ್ಸಿದ್ ಯಾವ್ದಾದ್ರು ರೀತಿ? ಅಂಥದ್ದು ಯಾವುದೂ ಆಗಿಲ್ಲ. ಮೋದಿ ನಂತರ ಬಿಜೆಪಿಯ ದೊಡ್ಡ ಫೇಸ್ ಯಾರು? ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿದೆ. ಪ್ರೊಡಕ್ಷನ್ ಯೂನಿಟ್ ಚೆನ್ನಾಗಿರಬೇಕಾದ್ರೆ ಅಟಲ್ಜಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಮೋದಿ ಉತ್ತರ ಆದರು. ಮೋದಿ ನಂತರ ಯಾರು ಅನ್ನೋ ಪ್ರಶ್ನೆಗೆ ಸಂಘಟನೆನೇ ಉತ್ತರ ಕೊಡುತ್ತೆ. ಪ್ರೊಡಕ್ಷನ್ ಯೂನಿಟ್ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಪ್ರಾಡಕ್ಟ್ಗಳು ಒಳ್ಳೇದು ಬರ್ತಾನೆ ಇರ್ತವೆ. ಮೋದಿ ಯುಗವನ್ನು ಇತಿಹಾಸ ನೆನಪಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಹೇಗೆ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀರಾ? ಭಾರತದ ಬಗೆಗಿನ ಜಾಗತಿಕ ಗೌರವವೇ ಮೋದಿ ಯುಗದ ನೆನಪನ್ನು ಮಾಡಿಕೊಡುತ್ತೆ. ಒಂದಷ್ಟು ಮಂದಿ ಹೆಸರನ್ನು ಹೇಳ್ತಾ ಹೋಗ್ತೀನಿ ಸರ್. ಒನ್ ವರ್ಡ್ ಅವರ ಬಗ್ಗೆ. ನರೇಂದ್ರ ಮೋದಿ. ದೇವರು ಕರುಣಿಸಿದ ಭಗವಂತನೇ ದಯಪಾಲಿಸಿದ ನೇತೃತ್ವ. ಅಮಿತ್ ಶಾ ಜಿ. ಆಧುನಿಕ ಚಾಣಕ್ಯ. ಯೋಗಿ ಆದಿತ್ಯನಾಥ್ ಜಿ. ಯೋಗಿಗೆ ಯೋಗಿಯೇ ಸಾಟಿ. ರಾಹುಲ್ ಗಾಂಧಿ. ರಾಹುಲ್ರಿಗೆ ಇನ್ಯಾರೂ ಸಾಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಹುಲೇ. ದೇವೇಗೌಡರು. ಮಣ್ಣಿನ ಮಗ. ಕುಮಾರಸ್ವಾಮಿ. ಹಿಂಗರಳು ಇರುವಂಥ ಒಬ್ಬ ಜನನಾಯಕ. ಡಿ ಕೆ ಶಿವಕುಮಾರ್. ಡೈನಾಮಿಕ್ ಇದ್ದಾರೆ. ಸಿದ್ದರಾಮಯ್ಯ ಒಂದು ರೀತಿ ಅವ್ರ ಸ್ಟೈಲ್ ಇಷ್ಟ ಆಗುತ್ತೆ. ಸಿಜೆಪಿ. ಅದು ಜಿರ್ಲೆಗೆ ಎಷ್ಟು ಆಯಸ್ಸು ಅದಕ್ಕೂ ಅಷ್ಟೇ ಆಯಸ್ಸು. ಬಿಜೆಪಿ. ಭಾರತದ ಜನರ ಆಶೋತ್ತರಗಳನ್ನು ಪ್ರತಿನಿಧಿಸೋ ಪಾರ್ಟಿ. ಕರ್ನಾಟಕ ಬಿಜೆಪಿ. ಕರ್ನಾಟಕ ಬಿ ಜೆ ಪಿಯೇ ರಾಷ್ಟ್ರೀಯ ಬಿ ಜೆ ಪಿಯ ಒಂದು ಪ್ರಾದೇಶಿಕ ಅಂಗ. ಕಾಂಗ್ರೆಸ್. ಯಾವ ಕಾಂಗ್ರೆಸ್ ಬಗ್ಗೆ ಕೇಳ್ತಿದ್ರಿ? ಏವೋ ಹುಯಂ ಕಟ್ಟಿದ ಕಾಂಗ್ರೆಸ್ ಬಗ್ಗೆ ಕೇಳ್ತಾ ಇದ್ದೀರೋ? ಕಾಂಗ್ರೆಸ್ಸು ಕೂಡ ಆಗಾಗ ಪರಿವರ್ತನೆ ಆಗ್ತಾ ಬಂದಿದೆ. ಕರ್ನಾಟಕ ಕಾಂಗ್ರೆಸ್. ಹರಿಹರರ ಕರ್ನೆ ಕಾಪಾಡಲಿಕ್ಕೂ ಸಾಧ್ಯ ಇಲ್ವೇನಪ್ಪ. ಪ್ರಿಯಾಂಕ್ ಖರ್ಗೆ. ದೇವರೇ ಬಲ್ಲ. RSS. ದೇಶಭಕ್ತ ಸಂಘಟನೆ. ಪಲ್ಲವಿ ಸಿಟಿ ರವಿ. ನನ್ನ ಅರ್ಧಾಂಗಿ. ಸಿಟಿ ರವಿ ಅವರು.
ನಾನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ಹೊತ್ತು ಮೋದಿಜಿಯವರ ಈ ಒಂದು 12 ವರ್ಷದ ಒಂದು ಜರ್ನಿಯನ್ನು ಇಷ್ಟು ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ, ಹಾಗೆ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ತಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ತಮಗೂ ಧನ್ಯವಾದಗಳು. ತಮ್ಮ ಮೂಲಕ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾಗಿತ್ತು ವೀಕ್ಷಕರ ಇವತ್ತಿನ ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಮೋದಿಜಿಯವರ ಈ 12 ವರ್ಷದ ಸಾಧನೆಯಲ್ಲಿ ನಿಮಗೆ ಬಹಳ ಖುಷಿ ಕೊಟ್ಟಿದ್ಯಾವುದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.